ಗೆಳೆಯರೇ, ಬೆಳಗಿನ ಜಾವ. ಸೂರ್ಯ ಇನ್ನೂ ಆಕಾಶದಲ್ಲಿ ಸಂಪೂರ್ಣವಾಗಿ ಮೂಡಿಲ್ಲ. ಆದರೆ ವಾರಾಣಸಿಯ ಗಲ್ಲಿಗಳಲ್ಲಿ ಒಂದು ಜೀವಂತಿಕೆ ಶುರುವಾಗಿದೆ. ಗಂಗಾ ನದಿಯ ತೀರದ ಘಾಟ್ಗಳಿಂದ ಅಲೆಗಳ ಮೋಡಿ ಮಾಡುವ ಶಬ್ದ, ಗಾಳಿಯಲ್ಲಿ ಊದುಗುಂಗೂರದ ಸುಗಂಧ. ಇಂತಹ ಸಮಯದಲ್ಲಿ ಕಾಶೀಪುರದ ಒಂದು ಕಿರಿದಾದ ಗಲ್ಲಿಯಲ್ಲಿ ವಿಮಲಾದೇವಿ ತನ್ನ ಹಳೆಯ ಸೈಕಲ್ನಲ್ಲಿ ತರಕಾರಿಗಳ ಬುಟ್ಟಿಯನ್ನು ಹೊತ್ತುಕೊಂಡು ಹೊರಟಿದ್ದಾಳೆ. ಸರಳವಾದ ಸೀರೆಯಲ್ಲಿ, ವಯಸ್ಸು ತಾಕಿದರೂ ಆಕೆಯ ಕಣ್ಣುಗಳಲ್ಲಿ ಒಂದು ಆಶಾಕಿರಣ. ಈ ದಿನವಾದರೂ ತರಕಾರಿಗಳು ಬೇಗ ಮಾರಾಟವಾಗಿ ಮನೆಯ ಖರ್ಚಿನ ಭಾರ ಕೊಂಚ ಕಡಿಮೆಯಾದರೆ ಒಳ್ಳೆಯದು ಎಂದು ಆಕೆಯ ಮನಸ್ಸಿನಲ್ಲಿ ಒಂದು ಆಲೋಚನೆ. ಆಕೆಯ ಬೆನ್ನು ಬಾಗಿದೆ. ಮುಖದಲ್ಲಿ ಸುಕ್ಕುಗಳು, ಕಣ್ಣುಗಳಲ್ಲಿ ಜೀವನದ ದನಿವು. ವಿಮಲಾ ಬಸ್ ನಿಲ್ದಾಣದ ಹತ್ತಿರ ತಲುಪಿದ ಕೆಲವೇ ಕ್ಷಣಗಳಲ್ಲಿ ಒಂದು ಗಟ್ಟಿಯಾದ ಸಿಟಿಯ ಶಬ್ದ ಕೇಳಿಸಿತು. ಟ್ರಾಫಿಕ್ ಪೊಲೀಸ್ ಗೋಪಾಲ್ ಆಕೆಯ ಕಡೆಗೆ ಕೈ ಬೀಸುತ್ತ ಬಂದ. ಹಿಂದಿನಿಂದ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಪಾಂಡೆ ಕಾಣಿಸಿಕೊಂಡ. ಅವನ ಮುಖದಲ್ಲಿ ಕಠಿಣತೆ, ಕಣ್ಣುಗಳಲ್ಲಿ ನಿರ್ಲಕ್ಷ್ಯ. ಹೇ, ಎಲ್ಲಿಗೆ ಹೋಗ್ತೀಯಾ? ಸೈಕಲ್ನ ಕಾಗದ ತೋರಿಸು ಎಂದು ಗದರಿದ. ವಿಮಲಾದೇವಿ ಸೈಕಲ್ ನಿಲ್ಲಿಸಿ ತೊದಲುತ್ತ, ಸಾರ್, ಇದು ಹಳೆಯ ಸೈಕಲ್. ನಾನು ಕೇವಲ ತರಕಾರಿ ಮಾರಲು ಬಂದಿದ್ದೇನೆ. ಮನೆಯಲ್ಲಿ ಆದಾಯ ತರುವವರು ಯಾರೂ ಇಲ್ಲ ಎಂದು ಹೇಳಿದಳು. ರಮೇಶ್ ಜೋರಾಗಿ ನಕ್ಕು, ಎಲ್ಲರೂ ಇದೇ ಸಾಕು ಹೇಳ್ತಾರೆ. ಕಾನೂನು ಎಲ್ಲರಿಗೂ ಸಮಾನ ಎಂದ. ಗೋಪಾಲ್ ಸೈಕಲ್ನ ಎಳೆದು ವಿಮಲಾಳ ಬುಟ್ಟಿಯನ್ನ ರಸ್ತೆಯ ಮೇಲೆ ಎಸೆದ. ಟೊಮೆಟೊ, ಬೆಂಡೆಕಾಯಿ, ಸೊಪ್ಪು ಎಲ್ಲವೂ ರಸ್ತೆಯ ಮೇಲೆ ಚೆಲ್ಲಾಪಿಲ್ಲಿಯಾದವು. ಕೆಲವು ವಾಹನಗಳು ಅವುಗಳ ಮೇಲಿಂದಲೇ ಹಾದು ಹೋದವು. ಸುತ್ತಲಿನ ಜನ ಈ ದೃಶ್ಯವನ್ನ ದಿಟ್ಟಿಸಿದರು. ಆದರೆ ಯಾರೂ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಒಬ್ಬ ಯುವಕ, ಶ್ಯಾಮ್, ಮೆಲ್ಲಗೆ ತನ್ನ ಮೊಬೈಲ್ ತೆಗೆದು ಈ ಘಟನೆಯನ್ನ ರೆಕಾರ್ಡ್ ಮಾಡಲು ಶುರು ಮಾಡಿದ. ವಿಮಲಾದೇವಿ ಸ್ತಬ್ಧವಾಗಿ ನಿಂತಿದ್ದಳು. ರಮೇಶನ ಮಾತುಗಳು ಆಕೆಯ ಹೃದಯಕ್ಕೆ ಶೂಲದಂತೆ ತಿವಿದವು. ಕಾನೂನಿನ ಗೌರವ ತಿಳಿಯದಿದ್ದರೆ ರಸ್ತೆಯಲ್ಲಿ ಭಿಕ್ಷೆ ಬೇಡು ಎಂದ. ಆಕೆಯ ಕಣ್ಣುಗಳಲ್ಲಿ ನೀರು ತಿರುಗಾಡಿತು. ಆದರೆ ಮೌನವಾಗಿ ಸೀರೆಯ ತುದಿಯನ್ನ ಹಿಡಿದು ರಸ್ತೆಯಲ್ಲಿ ಚೆದರಿದ ತರಕಾರಿಗಳನ್ನ ಆಯ್ದುಕೊಳ್ಳಲು ಶುರು ಮಾಡಿದಳು. ಸುತ್ತಲಿನ ಜನ ಕೆಲವರು ತಲೆಯಾಡಿಸಿ ಕರುಣಾಜನಕವಾಗಿ ನೋಡಿ ಹೊರಟು ಹೋದರು. ವಿಮಲಾಳ ಮನಸ್ಸಿನಲ್ಲಿ ಒಂದು ಚಂಡಮಾರುತ ಇದ್ದರೂ ಆಕೆಯ ತುಟಿಗಳು ಮೌನವಾಗಿದ್ದವು. ಆಕೆಯ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ತನ್ನ ಮಗಳಾದ ಲಕ್ಷ್ಮಿಗೆ ಈ ವಿಷಯ ತಿಳಿಯಬಾರದು. ಲಕ್ಷ್ಮಿ, ವಿಮಲಾದೇವಿಯ ಒಬ್ಬೊಬ್ಬ ಮಗಳು. ಆಕೆಯ ರಕ್ತ, ಬೆವರು ಒಡ್ಡಿ ವ್ಯಧಿಸಿದ ಬಿಡ್ಡ. ಈಗ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಆಗಿ ಗಡಿಯಲ್ಲಿ ದೇಶದ ರಕ್ಷಣೆಯಲ್ಲಿ ತೊಡಗಿದ್ದಾಳೆ. ವಿಮಲಾಗೆ ತನ್ನ ಮಗಳ ಬಗ್ಗೆ ಯಾವಾಗಲೂ ಹೆಮ್ಮೆಯಿತ್ತು. ಆದರೆ ಆ ದಿನ ಆಕೆ ಅವಮಾನದಿಂದ, ನಿರಾಸೆಯಿಂದ ತುಂಬಿದ್ದಳು. ತನ್ನ ಶ್ರಮವೆಲ್ಲ ವ್ಯರ್ಥವಾದಂತೆ ಭಾಸವಾಯಿತು. ತರಕಾರಿಗಳನ್ನ ಆಯ್ದು ಸೈಕಲ್ನ ಅಲ್ಲೇ ಬಿಟ್ಟು ಭಾರವಾದ ಕಾಲುಗಳಿಂದ ಮನೆಗೆ ನಡೆದಳು. ಮನೆಗೆ ತಲುಪಿ ಏನೂ ಆಗಿಲ್ಲವೆಂಬಂತೆ ದ್ವಾರ ತೆರೆದು ಒಳಗೆ ಹೋದಳು. ಆದರೆ ಇಲ್ಲಿ ಕಥೆ ತಿರುವು ಪಡೆಯಿತು. ಶ್ಯಾಮ್ ತೆಗೆದ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ಕ್ಯಾಪ್ಷನ್ನಲ್ಲಿ ಬರೆದಿದ್ದು, ಈ ಮಹಿಳೆ ವಿಧವೆ, ಒಬ್ಬ ಸೈನಿಕನ ತಾಯಿ. ಆದರೆ ಕಾನೂನು ಕಾಯುವವರು ಆಕೆಯ ಗೌರವವನ್ನ ರಸ್ತೆಯ ಮೇಲೆ ಟ್ರಾಂಪಲ್ ಮಾಡಿದ್ದಾರೆ. ಸ್ವತಃ ನೋಡಿ. ಕೆಲವೇ ಗಂಟೆಗಳಲ್ಲಿ ವಿಡಿಯೋ ಸಂಚಲನ ಸೃಷ್ಟಿಸಿತು. ನೂರಾರು ಕಾಮೆಂಟ್ಗಳು, ಸಾವಿರಾರು ಶೇರ್ಗಳು. ಕೆಲವರು ಕರುಣೆ ತೋರಿದರು, ಕೆಲವರು ಕೋಪದಿಂದ ಉರಿದರು, ಇನ್ನು ಕೆಲವರು ನಗಾಡಿದರು. ಈ ವಿಡಿಯೋ ಒಂದು ಮನಸ್ಸನ್ನ ತೀವ್ರವಾಗಿ ಕದಲಿಸಿತು. ಅದು ಲಕ್ಷ್ಮಿ, ಗಡಿಯಲ್ಲಿ ದೇಶಕ್ಕಾಗಿ ಹೋರಾಡುವ ಆಕೆಯ ಹೃದಯ. ವಿಡಿಯೋ ನೋಡಿದ ಕ್ಷಣದಲ್ಲಿ ಆಕೆಯ ಜಗತ್ತು ಸ್ತಬ್ಧವಾಯಿತು. ಆಕೆಯ ಕಣ್ಣು ಮುಂದೆ ಒಂದೇ ದೃಶ್ಯ, ತನ್ನ ತಾಯಿಯ ಬಾಗಿದ ಬೆನ್ನು, ರಸ್ತೆಯಲ್ಲಿ ಚೆದರಿದ ತರಕಾರಿಗಳು, ರಮೇಶನ ವಿಷಕರವಾದ ಮಾತುಗಳು. ಗಡಿಯಲ್ಲಿ ಬಿಸಿಲು ತೀವ್ರವಾಗಿತ್ತು. ಭೂಮಿ ಕಾದುಕೊಂಡಿತ್ತು. ಲಕ್ಷ್ಮಿ ತನ್ನ ಯೂನಿಟ್ನೊಂದಿಗೆ ತರಬೇತಿಯಲ್ಲಿದ್ದಳು. ಬೇವರಿನಿಂದ ಒದ್ದಾದ ಯೂನಿಕಾರ್ನಲ್ಲಿ ಕುಳಿತಿದ್ದಾಗ ಒಬ್ಬ ಸಹೋದ್ಯೋಗಿ ಕೋನ್ ಕೊಟ್ಟ. ಲಕ್ಷ್ಮಿ, ಇದು ನಿನ್ನ ತಾಯಿಯದ್ದೇನೋ ಎಂದ. ಲಕ್ಷ್ಮಿ ಕೋನ್ ತೆಗೆದುಕೊಂಡು ವಿಡಿಯೋ ನೋಡಿದಳು. ಆಕೆಯ ಉಸಿರು ಸ್ತಬ್ಧವಾಯಿತು. ತನ್ನ ತಾಯಿ ಯಾವಾಗಲೂ ತಾಳ್ಮೆ, ಗೌರವದ ಬಗ್ಗೆ ಕಲಿಸಿದವಳು ಈಗ ಜನರ ಮಧ್ಯೆ ಅವಮಾನಕ್ಕೊಳಗಾಗಿದ್ದಾಳೆ. ಆಕೆಯ ಹೃದಯ ಗಾಯಗೊಂಡಿತು. ಯೂನಿಕಾರ್ನ್ನ ಕೆಳಗಿನ ಮೃದುವಾದ ಹೃದಯ ಈಗ ಬೆಂಕಿಯಂತೆ ಉರಿಯಿತು. ಆಕೆ ಈಗ ಕೇವಲ ಒಬ್ಬ ಅಧಿಕಾರಿಯಲ್ಲ,
ತನ್ನ ತಾಯಿಯ ಗೌರವಕ್ಕಾಗಿ ಏನಾದರೂ ಮಾಡಬಲ್ಲ ಬಿಡ್ಡ. ಲಕ್ಷ್ಮಿ ತಕ್ಷಣ ತನ್ನ ಸೀನಿಯರ್ಗೆ ಸಂದೇಶ ಕಳುಹಿಸಿದಳು. ನನ್ನ ತಾಯಿಯ ಮೇಲೆ ಅನ್ಯಾಯವಾಗಿದೆ. ನನಗೆ ಕೆಲವು ದಿನ ರಜೆ ಬೇಕು. ಈ ವಿಷಯವನ್ನ ನಾನು ನೋಡಿಕೊಳ್ಳಬೇಕು. ಸಂದೇಶ ಕಳುಹಿಸಿದ ಕೂಡಲೇ ಆಕೆ ತನ್ನ ಬ್ಯಾಗ್ ಸಿದ್ಧಪಡಿಸಿಕೊಂಡಳು. ಯೂನಿಫಾರ್ಮ್ ತೆಗೆದು ಸರಳವಾದ ಸಲ್ವಾರ್ ಕಮೀಜ್ ತೊಟ್ಟು ಹೊರಟಳು. ಬಸ್ ಪ್ರಯಾಣದಲ್ಲಿ ಆಕೆ ಮೌನವಾಗಿದ್ದಳು. ಒಬ್ಬ ವಿದ್ಯೆ ಕೇಳಿದಳು, ಮಗಳೇ, ಎಲ್ಲಿಗೆ ಹೋಗ್ತೀಯಾ? ಲಕ್ಷ್ಮಿ ಕಣ್ಣುಗಳನ್ನ ತಗ್ಗಿಸಿ, ತಾಯಿಯ ಗೌರವವನ್ನ ತಿರುಗಿ ತರಲು ಎಂದಳು. ಸಂಜೆಯ ಹೊತ್ತಿಗೆ ವಾರಾಣಸಿಗೆ ತಲುಪಿದಳು. ಗಂಗಾ ಘಾಟ್ಗಳಲ್ಲಿ ದೀಪಗಳು ಹೊಳೆಯುತ್ತಿದ್ದವು. ಆ ಗಲ್ಲಿಯ ತಿರುವಿನಲ್ಲಿ ವಿಮಲಾ ತರಕಾರಿ ಮಾರುತ್ತಿದ್ದ ಜಾಗ ಈಗ ಮೌನವಾಗಿತ್ತು. ಕೆಲವು ಒಡೆದಿರುವ ಬುಟ್ಟಿಗಳು ಮಾತ್ರ ಕಾಣಿಸಿದವು. ಲಕ್ಷ್ಮಿ ಮನೆಗೆ ತಲುಪಿದಳು. ಬಾಗಿಲು ಮುಚ್ಚಿತ್ತು. ಮೆಲ್ಲಗೆ ತಟ್ಟಿದಳು. ಒಳಗಿನಿಂದ ದನಿದ ಕಂಠ ಕೇಳಿಸಿತು. ಯಾರದು? ಅಮ್ಮ, ನಿನ್ನ ಲಕ್ಷ್ಮಿ ಎಂದಳು. ಬಾಗಿಲು ತೆರೆಯಿತು. ತಾಯಿ ಮಗಳು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡರು. ವಿಮಲಾಳ ಕಂಪುವ ಕೈಗಳಿಂದ ಲಕ್ಷ್ಮಿಯ ಮುಖವನ್ನ ತಡವಿದಳು. ನೀನು ಬಂದೆಯಾ ಎಂದಳು. ಲಕ್ಷ್ಮಿ ತಾಯಿಯ ಕೈಗಳನ್ನ ಹಿಡಿದು, ಅಮ್ಮ, ನಾನೀಗ ಕೇವಲ ನಿನ್ನ ಮಗಳು. ನಿನಗಾದ ಅನ್ಯಾಯಕ್ಕೆ ಉತ್ತರ ತಂದುಕೊಡ್ತೀನಿ ಎಂದಳು. ವಿಮಲಾ ಮೆಲ್ಲಗೆ, ಬೇಡ ಮಗಳೇ, ಲೋಕ ಇಂಥದ್ದೇ, ನಾವು ತಾಳಿಕೊಳ್ಳಬೇಕಾದವರು ಎಂದಳು. ಆದರೆ ಲಕ್ಷ್ಮಿಯ ಕಣ್ಣುಗಳಲ್ಲಿ ನೀರು ತಿರುಗಾಡಿದರು. ಕಂಠದಲ್ಲಿ ಧೈರ್ಯವಿತ್ತು. ಅಮ್ಮ, ತಾಳ್ಮೆಯನ್ನ ನಿರಾಸೆಯಿಂದ ಮಾಡಿಕೊಳ್ಳುವವರು. ನಿನ್ನ ಮಗಳು ನಿರಾಸೆಯವಳಲ್ಲ. ನಿನಗಾದ ಅನ್ಯಾಯವನ್ನ ಸರಿಮಾಡ್ತೀನಿ ಎಂದಳು. ಮರುದಿನ ಬೆಳಗ್ಗೆ ಕಾಶೀಪುರದ ಗಲ್ಲಿಗಳಲ್ಲಿ ಸೂರ್ಯಕಿರಣಗಳು ಹರಡುತ್ತಿದ್ದವು. ವಿಮಲಾ ತನ್ನ ಮನೆಯ ಆವರಣದಲ್ಲಿ ಹಳೆಯ ಚಾಪೆಯ ಮೇಲೆ ಕುಳಿತು ಕೈಯಲ್ಲಿ ಜಪಮಾಲೆಯೊಂದಿಗೆ ಆ ದಿನವನ್ನ ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಳು. ಆಕೆಯ ಸೀರೆಯಲ್ಲಿ ಇನ್ನೂ ಧೂಳಿನ ಕಲೆಗಳು, ಒಂದು ಮೌನವಾದ ಗಾಯದ ಸ್ಮರಣೆಯಂತೆ. ಲಕ್ಷ್ಮಿ ಎದುರಿಗೆ ಕುಳಿತು ತಾಯಿಯ ಪ್ರತಿಯೊಂದು ಚಲನೆಯನ್ನ ಗಮನಿಸುತ್ತಾ ಚಹಾದ ಕಪ್ ಹಿಡಿದಿದ್ದಳು. ಗಲ್ಲಿಯಲ್ಲಿ ಗುಸುಗುಸು. ಗೃಹಿಣಿಯರು ಕಿಟಕಿಯಿಂದ ತೊಂಗಿ ನೋಡುತ್ತಿದ್ದರು. ಪುರುಷರು ದಿನಸಿ ಅಂಗಡಿಗಳಲ್ಲಿ ಕುಳಿತು ಕೋಣೆಯಾಗಿ ಮಾತಾಡುತ್ತಿದ್ದರು. ಮಕ್ಕಳು ವಿಡಿಯೋ ತೋರಿಸಿಕೊಂಡು ನಗಾಡುತ್ತಿದ್ದರು. ವಿಮಲಾಗೆ ಇದು ಹೊಸದೇನಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ನೋವು. ಕೊಂಚವಾದರೂ ಲಕ್ಷ್ಮಿಗೆ ಈ ವಿಷಯ ತಿಳಿಯದೇ ಇದ್ದಿದ್ದರೆ ಒಳ್ಳೆಯದಿತ್ತು ಎಂದುಕೊಂಡಳು. ಲಕ್ಷ್ಮಿ ತಾಯಿಯ ಕಣ್ಣುಗಳಿಗೆ ದಿಟ್ಟಿಸಿ, ಅಮ್ಮ, ನಾನು ಈ ತಮಾಷೆಯನ್ನ ತಡೆಗಟ್ಟಲು ಬಂದಿದ್ದೇನೆ. ನಿನ್ನ ಮಗಳು ನಿನ್ನ ಗೌರವದ ವಾರಸುದಾರನು ಎಂದಳು. ವಿಮಲಾ ತಲೆ ತಗ್ಗಿಸಿಕೊಂಡಳು. ಸಂಜೆಯ ಹೊತ್ತಿಗೆ ಕೆಲವರು ಸೀರೆಯವರು ಬಂದರು. ಕೆಲವರು ಕರುಣೆ ತೋರಿಸಿದರು. ಕೆಲವರು ನಟನೆಯಿಂದ ಬಂದರು. ಒಬ್ಬ ಮಹಿಳೆ, ವಿಮಲಾಗಾರು, ನೀವು ನಮ್ಮನ್ನ ಸಿಗ್ಗಿನಿಂದ ತಲೆ ತಗ್ಗಿಸಿದಿರಿ. ಇಂತಹ ಒಬ್ಬ ಗೌರವಾನ್ವಿತ ಅಧಿಕಾರಿಯ ಮಗಳಿದ್ದರು ಇಷ್ಟೊಂದು ತಾಳ್ಮೆ ತೋರಿದಿರಿ ಎಂದಳು. ವಿಮಲಾ ಮೆಲ್ಲಗೆ, ಮಕ್ಕಳು ತಾಯಿಯ ದುಹತವನ್ನ ಒಡಲಾಡಿಕೊಳ್ಳುತ್ತಾರೆ. ತಾಯಿಯ ಕರ್ತವ್ಯವೆಂದರೆ ಮಗಳ ದಾರಿಗೆ ಅಡ್ಡಿಯಾಗದಿರುವುದು ಎಂದಳು. ಸಂಜೆ ಲಕ್ಷ್ಮಿ ತಾಯಿಗೆ, ಅಮ್ಮ, ನಾನು ಪೊಲೀಸ್ ಠಾಣೆಗೆ ಹೋಗ್ತಿದ್ದೇನೆ. ಕೆಲವು ಉತ್ತರಗಳು ಬೇಕು ಎಂದಳು. ವಿಮಲಾ ಆಶ್ಚರ್ಯದಿಂದ, ಒಬ್ಬಳೇನ ಎಂದು ಕೇಳಿದಳು. ಲಕ್ಷ್ಮಿ, ಸತ್ಯವನ್ನ ಹೇಳುವವಳು ಎಂದಿಗೂ ಒಬ್ಬಳೇ ಅಲ್ಲ. ನಿನ್ನ ಆಶೀರ್ವಾದ, ಎಷ್ಟೋ ತಾಯಿಯರ ಕಂಠಗಳು ನನ್ನೊಂದಿಗಿವೆ ಎಂದು ಬ್ಯಾಗ್ ತೆಗೆದುಕೊಂಡು ಸೀರೆಯ ತುದಿಯನ್ನ ಸರಿಪಡಿಸಿಕೊಂಡು ಒಬ್ಬ ಯೋಧೆಯಂತೆ ಗಲ್ಲಿಯಲ್ಲಿ ನಡೆದಳು. ಠಾಣೆಯ ಬಾಗಿಲು ಹಳೆಯದು, ಕಬ್ಬಿಣದ ರಾಗ ತಾಕಿದಂತೆ. ಲಕ್ಷ್ಮಿ ಒಳಗೆ ಕಾಲಿಟ್ಟಳು. ಒಬ್ಬ ಸಿಪಾಯಿ, ವಿಷ್ಣು, ಒಮ್ಮೆಗೆ ಕುರ್ಚಿಯಿಂದ ಎದ್ದು, ಅಮ್ಮ, ಏನು ಬೇಕು ಎಂದು ಕೇಳಿದ. ಲಕ್ಷ್ಮಿ ಸ್ಥಿರವಾಗಿ, ನನ್ನ ತಾಯಿಯನ್ನ ಅವಮಾನಿಸಿದ್ದೀರಿ. ಈ ವ್ಯವಸ್ಥೆಯಲ್ಲಿ ಒಬ್ಬ ತಾಯಿಯ ಗೌರವಕ್ಕೆ ಎಷ್ಟು ಬೆಲೆ ಎಂದು ತಿಳಿಯಲು ಬಂದಿದ್ದೇನೆ ಎಂದಳು. ಸಿಪಾಯಿ ಸ್ತಬ್ಧನಾದ. ನೀವು ಆ ಅಧಿಕಾರಿಯಲ್ಲವೇ ಎಂದು ಕೇಳಿದ. ಲಕ್ಷ್ಮಿ ಒಂದೇ ಒಂದು ನೋಟವನ್ನ ಎಸೆದು ಮುಂದೆ ನಡೆದು ಒಂದು ಹಳೆಯ ಟೇಬಲ್ನ ಬಳಿ ನಿಂತಳು. ಒಂದು ಟಿಪ್ಪಣಿ ಪುಸ್ತಕ ತೆಗೆದು ಗೀರುಕೋಲನ್ನ ಹಿಡಿದು ಪ್ರಶ್ನೆಗಳನ್ನ ಬರೆಯಲು ಶುರು ಮಾಡಿದಳು. ಅಷ್ಟರಲ್ಲಿ ರಮೇಶ್ ಪಾಂಡೆ ಒಳಗೆ ಬಂದ. ಲಕ್ಷ್ಮಿಯನ್ನ ನೋಡಿ ಸ್ತಬ್ಧನಾದ. ಲಕ್ಷ್ಮಿ ಆಗದೆ, ನಾನು ಲೆಫ್ಟಿನೆಂಟ್ ಲಕ್ಷ್ಮೀ ಶರ್ಮಾ. ನೀವು ರಸ್ತೆಯಲ್ಲಿ ಅವಮಾನಿಸಿದ ಆ ಮಹಿಳೆ ನನ್ನ ತಾಯಿ ಎಂದಳು. ರಮೇಶನ ಮುಖದ ಬಣ್ಣ ಬದಲಾಯಿತು. ನನಗೆ ತಿಳಿಯಲಿಲ್ಲ ಎಂದು ತೊದಲಿದ.
ಲಕ್ಷ್ಮಿ ಅವನ ಮಾತನ್ನು ತಡೆದು, ನಿಮ್ಗೆ ಎಲ್ಲವೂ ತಿಳಿದಿದೆ. ನೀವು ಒಬ್ಬ ತಾಯಿಯ ನಿರಾಸೆಯನ್ನ ತಮಾಷೆಯನ್ನಾಗಿ ಮಾಡಿದಿರಿ. ಆ ಮೌನಕ್ಕೆ ಉತ್ತರ ತರಲು ಬಂದಿದ್ದೇನೆ ಎಂದಳು. ಆ ದಿನದ ಫುಟೇಜ್, ಸೈಕಲ್ ದಾಖಲೆ, ರಮೇಶನ ವರದಿ ಎಲ್ಲವನ್ನೂ ಕೊಡಬೇಕೆಂದು ಲಕ್ಷ್ಮಿ ಒತ್ತಾಯಿಸಿದಳು. ಸಿಪಾಯಿಗಳು ಭಯಪಟ್ಟರು. ಆದರೆ ಆಕೆಯ ಧೈರ್ಯದ ಮುಂದೆ ಕಾಗದಗಳನ್ನ ತಂದರು. ಲಕ್ಷ್ಮಿ ಕುರ್ಚಿಯನ್ನ ಎಳೆದು ಕುಳಿತು ಪ್ರತಿಯೊಂದು ದಾಖಲೆಯನ್ನ ಎಚ್ಚರಿಕೆಯಿಂದ ಪರಿಶೀಲಿಸಲು ಶುರು ಮಾಡಿದಳು. ಅಷ್ಟರಲ್ಲಿ ಠಾಣೆಯ ಅಶೋಕ್ ತಿವಾರಿ ಬಂದ. ನಾವು ರಮೇಶನ ಮೇಲೆ ತನಿಖೆ ಶುರು ಮಾಡುತ್ತೇವೆ ಎಂದ. ಲಕ್ಷ್ಮಿ, ತನಿಖೆಯಲ್ಲ, ಸಾರ್ವಜನಿಕವಾಗಿ ಕ್ಷಮಾಪಣೆ ಬೇಕು. ಇದು ಕೇವಲ ನನ್ನ ತಾಯಿಯ ವಿಷಯವಲ್ಲ, ಈ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಬಲಿಯಾದ ಪ್ರತಿಯೊಬ್ಬ ಮಹಿಳೆಯ ವಿಷಯ ಎಂದಳು. ಆ ಕ್ಷಣದಲ್ಲಿ ಠಾಣೆಯಲ್ಲಿ ಒಂದು ಮೌನ ಕ್ರಾಂತಿಯ ಜನನವಾಯಿತು. ಒಬ್ಬ ಮಗಳ ರೂಪದಲ್ಲಿ ತನ್ನ ತಾಯಿಯ ಗಾಯಗಳಿಗೆ ಉತ್ತರ ತರಲು ಬಂದ ಕ್ರಾಂತಿ. ಲಕ್ಷ್ಮಿ ಠಾಣೆಯಿಂದ ಬಜಾರಿಗೆ ಹೋದಳು. ವಿಮಲಾಳ ತರಕಾರಿಗಳು ಚೆದರಿದ ಆ ಜಾಗ. ಜನರಿಗೆ ಕೇಳಿದಳು, ನೀವೆಲ್ಲ ಇದನ್ನ ನೋಡಿದಿರಾ? ಯಾರಾದರೂ ಸಾಕ್ಷಿಯಾಗಿ ಮಾತನಾಡುತ್ತೀರಾ? ಆದರೆ ಎಲ್ಲರೂ ಮೌನ, ಕಣ್ಣುಗಳನ್ನ ತಪ್ಪಿಸಿಕೊಂಡರು. ಆಗ ಶ್ಯಾಮ್ ಮುಂದೆ ಬಂದ. ನಾನು ವಿಡಿಯೋ ತೆಗೆದಿದ್ದೇನೆ. ಒಬ್ಬ ತಾಯಿಯೊಂದಿಗೆ ಇಂತಹದ್ದು ಆಗುವುದನ್ನ ತಡೆಯಲಾಗಲಿಲ್ಲ ಎಂದ. ಲಕ್ಷ್ಮಿ ಅವನಿಂದ ಮೂಲ ವಿಡಿಯೋ ತೆಗೆದುಕೊಂಡು ಅವನ ಗುರುತನ್ನ ಗೌಪ್ಯವಾಗಿಡುವುದಾಗಿ ಭರವಸೆ ನೀಡಿದಳು. ಮನೆಗೆ ತಲುಪಿದ ಲಕ್ಷ್ಮಿ ಲ್ಯಾಪ್ಟಾಪ್ ತೆರೆದು ನ್ಯಾಯಕ್ಕಾಗಿ ಆಧಾರಗಳು ಎಂಬ ಫೋಲ್ಡರ್ ರಚಿಸಿದಳು. ಅದರಲ್ಲಿ ವಿಡಿಯೋ, ರಮೇಶನ ವರದಿ, ತನ್ನ ಪ್ರಶ್ನೆಗಳನ್ನ ಸೇವ್ ಮಾಡಿದಳು. ಸೇನೆಯ ನೀತಿ ಶಿಕ್ಷಣ ವಿಭಾಗಕ್ಕೆ ಸಂದೇಶ ಕಳುಹಿಸಿದಳು. ಈ ಪ್ರಕರಣವನ್ನ ತರಬೇತಿಯ ಭಾಗವನ್ನಾಗಿ ಮಾಡಬೇಕೆಂದು. ಭವಿಷ್ಯದ ಸೈನಿಕರು ಕೇವಲ ಆಯುಧಗಳನ್ನಲ್ಲ, ಮಾನವೀಯತೆಯನ್ನು ಕಲಿಯಬೇಕೆಂದು. ರಮೇಶ್ ಪಾಂಡೆಯ ಜಗತ್ತು ಬದಲಾಗಿತ್ತು. ವಿಡಿಯೋ ವೈರಲ್ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಜನರು ಅವನನ್ನ ಜುಲ್ಮಿ ಅಧಿಕಾರಿ ಎಂದು ಕರೆದರು. ರಮೇಶ್ ಆ ವಿಡಿಯೋವನ್ನ ಮತ್ತೆ ಮತ್ತೆ ನೋಡಿದ. ವಿಮಲಾಳ ಬಾಗಿದ ತಲೆ, ಕಂಪುವ ಕೈಗಳು, ಕಣ್ಣುಗಳಲ್ಲಿ ನೀರು, ಇವೆಲ್ಲವೂ ಅವನ ಮನಸ್ಸಾಕ್ಷಿಯನ್ನ ತಟ್ಟಿದವು. ಅವನಿಗೆ ತಿಳಿಯಿತು, ವಿಮಲಾ ಆ ಲಕ್ಷ್ಮಿಯ ತಾಯಿ ಎಂದು. ತಾನು ಸೈನಿಕ ಅಕಾಡೆಮಿಯಲ್ಲಿ ತರಬೇತಿ ನೀಡಿದ ಲಕ್ಷ್ಮಿ. ಆಕೆಯ ಸತ್ಯ, ಧೈರ್ಯ ಯಾವಾಗಲೂ ಅವನನ್ನ ಆಕರ್ಷಿಸಿತ್ತು. ರಮೇಶ್ ಒಂದು ಹಳೆಯ ಫೈಲ್ ತೆಗೆದು ನೋಡಿದ. ಅದರಲ್ಲಿ ಅವನು ಬರೆದಿದ್ದ, ಯೂನಿಫಾರ್ಮ್ ಜನಸೇವೆಗಾಗಿ, ಅಧಿಕಾರಕ್ಕಾಗಿಯಲ್ಲ. ಆ ರಾತ್ರಿ ಅವನ ಪತ್ನಿ ಸರಿತಾ, ನಿನ್ನ ತಪ್ಪು ತಿಳಿದರೆ ಪಶ್ಚಾತ್ತಾಪ ಮಾಡು ಎಂದಳು. ರಮೇಶ್ 2 ಪತ್ರಗಳನ್ನ ಬರೆದ. ಒಂದು ವಿಮಲಾಗೆ, ನನ್ನ ಮಾತುಗಳು, ವರ್ತನೆ ನಿಮ್ಮನ್ನ ಗಾಯಗೊಳಿಸಿತು. ಹೃದಯಪೂರ್ವಕವಾಗಿ ಕ್ಷಮಾಪಣೆ ಕೇಳುತ್ತೇನೆ. ಎರಡನೆಯದು ಲಕ್ಷ್ಮಿಗೆ, ಮಗಳೇ, ನೀನು ನನ್ನ ತಪ್ಪನ್ನ ನನಗೆ ತೋರಿಸಿದೆ. ನಾನು ಸಾರ್ವಜನಿಕವಾಗಿ ಕ್ಷಮಾಪಣೆ ಮಾಡಲು ಇಚ್ಛಿಸುತ್ತೇನೆ. ಮರುದಿನ ರಮೇಶ್ ಕಾಣೆಗೆ ಬಂದ. ಲಕ್ಷ್ಮಿ ಸರಳವಾದ ಸೀರೆಯಲ್ಲಿ ನಿಂತಿದ್ದಳು, ಆದರೆ ಕಣ್ಣುಗಳಲ್ಲಿ ಯೂನಿಫಾರ್ಮ್ನ ಗಾಂಭೀರ್ಯ. ರಮೇಶ್ ತಲೆ ತಗ್ಗಿಸಿ, ಲಕ್ಷ್ಮಿ, ನಾನು ಸಿಗ್ಗಿನಿಂದ ತಲೆ ತಗ್ಗಿಸಿದ್ದೇನೆ. ಚೌರಾಸ್ತಾದಲ್ಲಿ ಕ್ಷಮಾಪಣೆ ಮಾಡಲು ಇಚ್ಛಿಸುತ್ತೇನೆ ಎಂದ. ಲಕ್ಷ್ಮಿ ಪತ್ರವನ್ನ ರೋದಿ, ಇದು ಆರಂಭ, ಆದರೆ ನೀವು ಬದಲಾಗಬೇಕು ಎಂದಳು. 1 ವಾರದ ನಂತರ ಚೌರಾಸ್ತಾದಲ್ಲಿ ಒಂದು ವೇದಿಕೆ ಸಿದ್ಧವಾಯಿತು. ವಿಮಲಾ, ಲಕ್ಷ್ಮಿ ಅಲ್ಲಿ ಕುಳಿತಿದ್ದರು. ರಮೇಶ್ ಯೂನಿಫಾರ್ಮ್ ಇಲ್ಲದೆ ಬಂದ. ಕೈಯಲ್ಲಿ ಆ ಪತ್ರ. ಮೈಕ್ ತೆಗೆದುಕೊಂಡು, ನಾನು ಒಬ್ಬ ತಾಯಿಯ ಗೌರವವನ್ನ ತುಳಿದೆ. ವಿಮಲಾಗಾರು, ನಿಮ್ಮೆಲ್ಲರಿಂದ ಕ್ಷಮಾಪಣೆ ಕೇಳುತ್ತೇನೆ ಎಂದ. ವೇದಿಕೆಯಿಂದ ಇಳಿದು ವಿಮಲಾಳ ಮುಂದೆ ಬಾಗಿ, ನಿಮ್ಮ ಸೈಕಲ್ನ ತಿರುಗಿ ಕೊಟ್ಟಿದ್ದೇವೆ. ಇನ್ನು ಯಾವ ತಾಯಿಯೂ ನನ್ನಿಂದ ಕಣ್ಣೀರು ಸುರಿಸುವುದಿಲ್ಲ. ಭರವಸೆ ನೀಡುತ್ತೇನೆ ಎಂದ. ವಿಮಲಾಳ ಕಣ್ಣುಗಳು ಒದ್ದೆಯಾದವು. ನಾನು ಕ್ಷಮಿಸಿದ್ದೇನೆ, ಆದರೆ ಇನ್ನು ಯಾವ ತಾಯಿಯ ಗೌರವವೂ ಗಾಯಗೊಳ್ಳದಂತೆ ನೋಡಿಕೋ ಎಂದಳು. 1 ವರ್ಷದ ನಂತರ ಲಕ್ಷ್ಮಿಯನ್ನ ಸೈನಿಕ ಅಕಾಡೆಮಿಗೆ ಕರೆದರು. ಹೊಸ ಕ್ಯಾಡೆಟ್ಗಳ ಮುಂದೆ ಆಕೆ, ಯೂನಿಫಾರ್ಮ್ ಒಂದು ಶಕ್ತಿ, ಆದರೆ ಆ ಶಕ್ತಿ ನಿಮ್ಮ ವರ್ತನೆಯಲ್ಲಿರಬೇಕು. ನಿಮ್ಮ ಶಕ್ತಿಯಿಂದ ಒಬ್ಬ ತಾಯಿಯ ಕಣ್ಣುಗಳಲ್ಲಿ ನೀರು ಬಂದರೆ ನೀವು ಸೋತಿರಿ ಎಂದಳು. ಸ್ಲೈಡ್ನಲ್ಲಿ ವಿಮಲಾಳ ಚಿತ್ರ, ತರಕಾರಿಗಳೊಂದಿಗೆ ನಗುತ್ತಿರುವ ಚಿತ್ರ. ಇದು ನನ್ನ ತಾಯಿ. ನೀವು ನಿಮ್ಮ ತಾಯಿಗೆ ಸಲಾಂ ಮಾಡಿದರೆ ಇನ್ನೊಬ್ಬರ ತಾಯಿಯನ್ನ ಬಾಗದಂತೆ ನೋಡಿಕೊಳ್ಳಿ. ವಿಮಲಾ ಈಗ ಗಲ್ಲಿಯ ಮಕ್ಕಳಿಗೆ ಕುಟ್ಟು ಕಲಿಸುತ್ತಾಳೆ.
ಜನರು ಆಕೆಯನ್ನ ಗೌರವದಿಂದ ನೋಡುತ್ತಾರೆ. ಯಾರಾದರೂ ನಿನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದರೆ, ನನ್ನ ಲಕ್ಷ್ಮಿ ಗಡಿಯಲ್ಲಿಲ್ಲ, ಹೃದಯಗಳಲ್ಲಿ ಬದಲಾವಣೆ ತರುತ್ತಿದ್ದಾಳೆ ಎಂದು ಹೇಳುತ್ತಾಳೆ. ಈ ಕತೆ ಇಲ್ಲಿ ಮುಗಿಯಲಿಲ್ಲ. ಇದು ಒಂದು ಹೊಸ ಆರಂಭ. ಒಬ್ಬ ತಾಯಿ, ಒಬ್ಬ ಮಗಳು, ಒಂದು ಮನಸ್ಸಾಕ್ಷಿ ಕೂಡಿಕೊಂಡು ಸಮಾಜವನ್ನ ಎಚ್ಚರಿಸಿದವು. ಗೆಳೆಯರೇ, ಈ ಕತೆ ನಿಮ್ಗೆ ಹೇಗನಿಸಿತು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆಯಿರಿ. ನೀವು ಈ ವಿಡಿಯೋವನ್ನ ಯಾವ ಪ್ರದೇಶದಿಂದ ನೋಡುತ್ತಿದ್ದೀರಿ ಎಂದು ಕಾಮೆಂಟ್ನಲ್ಲಿ ಹೇಳಿ.